ಎಲ್ರಿಗೂ ಜೈ ಭೀಮ್. ಇದೇ ಬರುವ ದಿನಾಂಕ 22 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ತದ ಹತ್ತಿರ ಇವತ್ತು ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ನಾವು ತಾಲೂಕಾ ಸಮಿತಿ ವತಿಯಿಂದ ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಸರ್ಕಾರ ವಿದ್ಯಾರ್ಥಿ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಕಷ್ಟಪಟ್ಟು ಇವತ್ತು ತಿಂಗಳ ಗಂಟ್ಲೆ ವರ್ಷಾನ್ಗಟ್ಲೆ ಇವತ್ತು ವಿದ್ಯಾಭ್ಯಾಸ ಮಾಡಿದಂತ ವಿದ್ಯಾರ್ಥಿಗಳಿಗೆ ಇವತ್ತು ಪೇಪರ್ ಲೀಕ್ ಮಾಡುವ ಮುಖಾಂತರ ಇವತ್ತು ದಲ್ಲಾಳಿಗಳು ಒಂದು ದುಡ್ಡು ಮಾಡುವ ಉದ್ದೇಶದಿಂದ ಇವತ್ತು ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ಹೊಣೆ ಹೊತ್ತು ಇವತ್ತು ಬಿಜೆಪಿ ಕೇಂದ್ರ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡಬೇಕು. ಅದೇ ರೀತಿ ಈಗ SITಗೆ ತನಿಖೆಯನ್ನು ಒಪ್ಪಿಸಿ ಸೂಕ್ತ ಯಾರು ಇದರಲ್ಲಿ ಭಾಗಿಯಾಗಿದ್ದಾರ ಅವರಿಗೆ ಕಠಿಣ ಶಿಕ್ಷೆ ಒದಗಿಸಬೇಕಂತ ಹೇಳಿ ನಮ್ಮ ಎಲ್ಲಾ ದಲಿತ ಸಂಘಟನೆ ಮುಖಂಡರ ಕಡೆಯಿಂದ ನಾನು ಹೋರಾಟ ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಯಾವುದೇ ಒಂದು EVM ಮಿಷನ್ ಅಲ್ಲಿ ಏನಾದ್ರು ಒಂದು ಸಣ್ಣ ಲೋಪದೋಷ ಬಂದ್ರೆ ಅದಕ್ಕೆ ಅರ್ಜೆಂಟ್ ಆಗಿ ಎಲ್ಲರೂ ರಿಯಾಕ್ಟ್ ಮಾಡ್ತೀರಿ, ಎಲ್ಲಾ ರಾಜಕಾರಣಿಗಳು ರಿಯಾಕ್ಟ್ ಮಾಡ್ತೀರಿ. ಇಷ್ಟು ದೊಡ್ಡ ಅನ್ಯಾಯ ನಡೀತಾ ಇದೆ, ವಿದ್ಯಾರ್ಥಿಗಳ ಭವಿಷ್ಯದ ಚೆಲ್ಲಾಟ ಆಡ್ತಿದ್ದೀರಿ. ಆದ್ರೂ ಕೂಡ ಒಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ದಯಮಾಡಿ ಈ ಬಡ ಮಕ್ಕಳು ಕಷ್ಟಪಟ್ಟು ಅವ್ರ ತಂದೆ ತಾಯಿಗಳು ಏನೋ ಆಸೆ ಇಟ್ಕೊಂಡು ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ, ಇವನು ಮುಂದಿನ ನಮ್ಮ ದೇಶದ ಭವಿಷ್ಯದ ಉಜ್ವಲ ಭವಿಷ್ಯ ರೂಪಿಸುವಂತ ಒಳ್ಳೆ ವ್ಯಕ್ತಿ ಆಗ್ತಾನೆ, ಒಳ್ಳೆ ಪ್ರಜೆ ಆಗ್ತಾನೆ ಅಂತ ಆಸೆ ಇಟ್ಕೊಂಡಂತ ಪೋಷಕರಿಗೆ ಒಂದು ಆತಂಕ ಸೃಷ್ಟಿಯಾಗಿದೆ. ಇವತ್ತು NTA ಅನ್ನೋ ಒಂದು ಸಂಸ್ಥೆ ನ್ಯಾಷನಲ್ ಟೆಸ್ಟ್ ಏಜೆನ್ಸಿಗೆ ಈ ಏಜೆನ್ಸಿನ ರದ್ದುಗೊಳಿಸಿ ಇವತ್ತು ಒಂದು ಒಳ್ಳೆ ಸೂಕ್ತ ಹಾಗೂ ಸಮಗ್ರ ತನಿಖೆ ನಡೆಸಿ NIT ನಿರ್ಮೂಲನೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಒದಗಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ, ಇದೇ ರೀತಿ ಪ್ರಧಾನಿಯವರು ನರೇಂದ್ರ ಮೋದಿ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಒದಗಿಸುವಂತ ಕೆಲಸ ಮಾಡಬೇಕು. ಈಗ 12 ವರ್ಷದಲ್ಲಿ 89 ಸತಿ ಇವತ್ತು ನೀಟ್ ಎಕ್ಸಾಮಿನೇಷನ್ ಲೀಕ್ ಆಗಿದೆ. ದಯಮಾಡಿ ಈ ರೀತಿ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಬೇಡಿ. ದಯಮಾಡಿ ನಾನು ಎಲ್ಲ ಹುಮ್ನಾಬಾದ್ ತಾಲೂಕಿನಲ್ಲಿರುವಂತಹ ಸರ್ಕಾರಿ ಹಾಗೂ ಪ್ರೈವೇಟ್ ಕಾಲೇಜು ಪ್ರಿನ್ಸಿಪಲ್ ಅವರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದು ವಿದ್ಯಾರ್ಥಿಗಳ ಅಳಿವುಳಿನ ಪ್ರಶ್ನೆ ಇದೆ. ದಯಮಾಡಿ ಎಲ್ಲರೂ ಈ ನಮ್ಮ ಹೋರಾಟಕ್ಕೆ ನಿಮ್ಮ ಮಕ್ಕಳು ಈ ವಿದ್ಯಾರ್ಥಿಗಳು ಭಾಗಿಯಾಗಿ ನಮಗೆ ಸಹಕರಿಸಿ ಈ ಹೋರಾಟನ ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಈ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಪ್ರಗತಿಪರರು, ಸಂಘಟನಾಕಾರರು ಹಾಗೂ ಎಲ್ಲಾ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಘಟನೆಯ ವಿದ್ಯಾರ್ಥಿ ಘಟಕದ ಎಲ್ಲಾ ಪದಾಧಿಕಾರಿಗಳು ಈ ಹೋರಾಟದಲ್ಲಿ ಭಾಗಿಯಾಗಿ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಇದೇ 22 ಶುಕ್ರವಾರದಂದು ಬೆಳಿಗ್ಗೆ 10 ಗಂಟೆಗೆ ಅಂಬೇಡ್ಕರ್ ವರ್ತದ ಹತ್ರ ಎಲ್ಲರೂ ಬಂದು ಸೇರ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಇಂದಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯ ಅಧ್ಯಕ್ಷರಾಗಿರುವಂತಹ ರಾಹುಲ್ ಉದ್ದಾ ಅವರ ನೇತೃತ್ವದಲ್ಲಿ 22 ತಾರೀಕಿನಂದು ಅವರ ನೀಟ್ ಅಲ್ಲಿ ಪತ್ರಿಕೆನ ಸೋರಿಕೆಯಾಗಿದೆ, ಅದ್ರ ವಿರುದ್ಧ ಒಂದು ಹೋರಾಟನ ಕೈಗೊಂಡಿದ್ದಾರೆ. ಮೊಟ್ಟ ಮೊದಲು ಅವ್ರನ್ನ ಧನ್ಯವಾದ ಸಲ್ಲಿಸ್ತೇನೆ. ನೀಟ್ ಎಕ್ಸಾಮ್ ಏನಪ್ಪ ಸ್ಪೆಷಲ್ ಅಂದ್ರ ಯಾಕದನ್ನ ನೀಟ್ ತೆಗ್ತಾರ ಅನ್ನೋದು ಸರ್ಕಾರ ಗೊತ್ತಾಗಬೇಕು. ಮೊಟ್ಟ ಮೊದಲು ನಮ್ಮಲ್ಲಿರುವಂತ ವಿದ್ಯಾರ್ಥಿಗಳು ಅವರಲ್ಲಿರುವಂತ ಒಳ್ಳೆ ಏನ ಗುಣಗಳವ ಎಕ್ಸಾಮ್ ನಲ್ಲಿ ಹೆಚ್ಚಿಗೆ ಪ್ರಭಾವ ಇದ್ದಾರೆ, ಹೆಚ್ಚಿಗೆ ವಿದ್ಯಾರ್ಥಿಗಳು ಅಂತ ಯಾರಿದ್ದಾರೆ, ಹೆಚ್ಚಿಗೆ ಒಂದು ಒಳ್ಳೆಯ ಗುಣವನ್ನು ಹೊಂದಿರುವಂತ ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಲಿ ಅಂತ ನೀಟ್ ಎಕ್ಸಾಮ್ ಇಟ್ಟಿದ್ದಾರೆ. ಜೊತೆಗೆ ಏನಾಗಿದೆ ಅಂದ್ರ ಇಲ್ಲಿ ನೀಟ್ ಎಕ್ಸಾಮ್ ಕೊಡೋರು ಯಾರು? ಬಡ ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು. ಇವು ಎಕ್ಸಾಮ್ ಯಾರು ಬರೀತಾರ ಅಂತಾರ ನಮ್ಮ ಈ ಎಕ್ಸಾಮ್ ಪಾಸ್ ಆಗಿ ಮುಂದೆ ಯಾವ್ದೋ ಮೆಡಿಕಲ್ ಅಥವಾ ಯಾವ್ದೋ ಒಂದು ಒಳ್ಳೆ ಫೀಲ್ಡ್ ಹೋಗ್ಲಿ, ನಾವೊಂದು ಮನೆಗೋಸ್ಕರ ಕುಟುಂಬಗೋಸ್ಕರ ಏನೋ ಒಳ್ಳೇದಾಗ ಕೆಲಸ ಮಾಡ್ಲಿಸ್ಕೋರ ಅಂತ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಪಾಸ್ ಆಗಿ ಮುಂದೆ ಭವಿಷ್ಯ ಸುಧಾರಿಸ್ಕೊಳಕ್ ಹೋಗ್ತಾರ. ಇಲ್ಲಿ ಯಾವ ರಾಜಕೀಯ ಮಕ್ಕಳು ಹೋಗಲ್ಲ, ಯಾವ ಬಿಸ್ನೆಸ್ ಮಕ್ಕಳು ಹೋಗಲ್ಲ, ಅವ್ರು ಯಾರು ಹೋಗಲ್ಲ. ಅವರೆಲ್ಲ ಫಾರಿನ್ದಾಗ ಇರ್ತಾರ, ಒಂದು ಒಳ್ಳೆ ಸಿಟಿಯಾಗ ಇರ್ತಾರ. ಅವ್ರಿಗೆ ನಿಮ್ ನೀಟ್ ಎಕ್ಸಾಮ್ ಬೇಕಾಗಿಲ್ಲ. ಇಂದಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಅಂದ್ರ ಕೇವಲ ಬಡ ಮಕ್ಕಳು ಬಡನೇ ಇರ್ಲಿ, ಲೀಕ್ ಮಾಡೋ ಹತ್ತತ್ರ ಹಾಳಾಗ್ ಬೀಳಿ ಅಂತ ಅಲ್ಲ ರಾಜಕೀಯ. ಅವ್ರಿಗೆ ಸ್ವಲ್ಪ ನಾಚಿಕೆ ಬರಬೇಕು. ಸಣ್ಣ ಮಕ್ಕಳು ಓಟು ಹಗಲು ರಾತ್ರಿ ಗಂಡ ನೀರ್ ಹಾಕೊಂಡು ಓದ್ತಾರ. ತಂದೆ ತಾಯಿ ಎಲ್ಲೋ ಕಷ್ಟಪಟ್ಟು ಬಂದು ದುಡ್ಕೊಂಡು ಫೀಸ್ ಕಟ್ತಾರ. ಅದು ಒಟ್ಟಲ್ಲಿ ನೇರ ಹಾಕ್ಬಿಟ್ರೆ ಈಗಿನ ರಾಜಕಾರಣಿಗಳು ಯಾಕೆ ಅವ್ರ ಸ್ವಾರ್ಥಕ್ಕೋಸ್ಕರ
ಯಾವೊಬ್ಬ ಮನುಷ್ಯ ಬರ್ತಾನ ಅವ್ನಿಗೆ ಸ್ವಲ್ಪ ಹಣ ಕೊಡ್ತಾನ ಅವ್ನ್ ಲೀಕ್ ಮಾಡಿ ಉಳ್ಕೊಂತ ಹೊಸ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡದ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ನಾಚಿಕೆ ಇರೋ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಆಯ್ತು, ಕೇಂದ್ರ ಸರ್ಕಾರ, ಎಲ್ಲರೂ ಸರ್ಕಾರದವ್ರಿಗೆ. ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಟ್ಟು ಹೋಗ್ತಾರ, ಆಮೇಲೆ ಅವ್ರಿಗೆ ಏನ್ ಆಗ್ತಾ ಇರ್ತದ, ಅವ್ರಿಗೆ ರಾಜಕೀಯ ಬಿಟ್ಟು ಮತ್ತೆ ಏನ್ ಮಾಡ ಬರ್ತದ. ಇಂದಿನ ವರ್ಷದಾಗ ಒಂದ್ 5,000 10,000 ರೂಪಾಯಿ ಫೀಸ್ ಕಟ್ಟಂದ್ರ ಎಲ್ಲಿ ಬಡ ಮಕ್ಕಳು ಎಲ್ಲಿ ಕಟ್ಲಾಕ್ತಾರ? 25,000 ರೂಪಾಯಿ. ಒಂದು ಕೋಚಿಂಗ್ ಹೋಗ್ಬೇಕಂದ್ರೆ 25,000, 35,000, 45,000 ರೂಪಾಯಿ ಅದ. ಈಗ ಅದು ಎಕ್ಸಾಮ್ ಫೇಲ್ ಆದ್ಮೇಲೆ ಮತ್ತೆ ರೀ ಕಟ್ಬೇಕು ಅವ್ರಿಗೆ. ಮತ್ತೆ ಯಾಕಂದ್ರೆ ಕಂಟಿನ್ಯೂ ಹೋದ್ರೆ ಅದೇನೈತೆ ಎಕ್ಸಾಮ್ ಮುಂದೆ ಬರ್ಲಾಕ್ ಸಾಧ್ಯ ಆಗ್ತದೆ. ಇನ್ನು ಈ ರೀತಿ ಮಾಡಿ ಮಕ್ಕಳು ಭವಿಷ್ಯ ಹಾಳು ಮಾಡ್ತೀರಿ. ಇದಂತ ಗಡಿಬಿಡಿ ಪರಿಸ್ಥಿತಿ ಮತ್ತೆ ಗಡಿಮೆ ಮಾಡ್ತೀರಿ ಅವ್ರಿಗೆ. ಕೇಂದ್ರ ಸರ್ಕಾರ ಸ್ವಲ್ಪ ಹೊಣೆ ಹಚ್ಕೊಂಡು ಆ ಮಕ್ಕಳಿಗೆ ಅವ್ರದ್ದು ಏನ್ ಗಲ್ತಿ ಆಗ್ಯದ, ಗಲ್ತಿನೇ ಕೇಂದ್ರ ಸರ್ಕಾರದ, ಆ ಗಲ್ತಿ ಹೊಣೆ ಹೊಸ್ಕೊಳ್ಬೇಕು ಮೊಟ್ಟ ಮೊದಲು ಹೊಲಿಸ್ಕೊಂಡೇ ಮಾಡ್ಬೇಕು. ಮಕ್ಕಳಿಗೆ ಅದು ಎಕ್ಸಾಮ್ ಯಾವ ಬರ್ತಾ ಅವ್ರಿಗೆ ಗೊತ್ತಿಲ್ಲ. ಅದು ಬರೋಂತ ವ್ಯಕ್ತಿ ಎತ್ತನ ಬರ್ತಾ ಕೇಂದ್ರ ಸರ್ಕಾರ ಮಕ್ಕಳು ಓದಿಸೋದಾಗಲಿ, ಅವರಿಗೆ ಅಲ್ಲಿರುವಂತ ವ್ಯವಸ್ಥೆ ಆಗಲಿ, ಮುಂದೆ ಬರುವಂತ ಪರೀಕ್ಷೆ ಫೀಸ್ ಆಗಲಿ ಪ್ರತಿಯೊಂದು ಫ್ರೀ ಅಂತ ಮಾಡುವಂತ ಕೆಲಸ ಮಾಡ್ಬೇಕು ಕೇಂದ್ರ ಸರ್ಕಾರ ಮೊಟ್ಟ ಮೊದಲು. ಇದು ಹೊಣೆ ಹಚ್ಚಿರುವಂತ ಕೇಂದ್ರದ ಶಿಕ್ಷಣ ಸಚಿವರು ಇದನ್ನು ಹೊಣೆ ಹಚ್ಬೇಕು ಮೊಟ್ಟ ಮೊದಲು. ಯಾಕೆ ಅವ್ರನ್ನೇ ಗಲ್ತಿ ಮೊಟ್ಟ ಮೊದಲು. ಯಾವಾಗ ಈ ವಿದ್ಯಾರ್ಥಿಗಳು ಭವಿಷ್ಯ ಹಾಳು ಮಾಡಂತ ಏನು ವ್ಯವಸ್ಥೆ ಈ ರಾಜಕೀಯದಿಂದ ಕುತಂತ್ರದಿಂದ ಏನು ಪೇಪರ್ ಲೀಕ್ ಆಗ್ಯದಲ್ಲ, ಅಲ್ಲಿ ಸುಮಾರು ದೇಶ ಅಂತ 22 ಲಕ್ಷ ವಿದ್ಯಾರ್ಥಿ ಹೇಳ್ರಿ ಸರ್. ಎಷ್ಟು ಜನ ಹೇಳ್ರಿ? 22 ಲಕ್ಷ ಅಂದ್ರೆ ಎಷ್ಟು? ಒಬ್ಬ ವಿದ್ಯಾರ್ಥಿ ಒಂದ್ 20,000 ರೂಪಾಯಿ ಎಷ್ಟು ಜನ ಹಾಳಾಗ್ಲತ್ತದ? ಕೇಂದ್ರ ಸರ್ಕಾರ ಸ್ವಲ್ಪ ಅನ್ನಷ್ಟು ಸ್ವಲ್ಪ ರಾಜಕೀಯ ಇರ್ಬೇಕು. ಅನ್ನ ತಿಲ್ಲತಾರ ಅವರೆಲ್ಲ, ಮತ್ತೇನ ತಿಳ್ತಾರ ಕೇಂದ್ರ ಸರ್ಕಾರದವರೆಲ್ಲ. 22 ಲಕ್ಷ ಜನ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡತಾರದ್ರ ಮಾತಿಗೆ 2 ಕೋಟಿ ಜಾಬ್ ಕೊಡ್ತಾ, 2 ಕೋಟಿ ಜಾಬ್ ಕೊಡ್ತದ, 2 ಕಿಲೋ 5 ಕಿಲೋ ಅಕ್ಕಿ ಕೊಡತ್ತಾರೆ. ತಿನ್ ಹಾಳಾರ ಏನ ಮಾಡ್ರಂತ. ಈ ರೀತಿ ಈ ವ್ಯವಸ್ಥೆ ಇಟ್ಕೊಂಡು ವಿದ್ಯಾರ್ಥಿಗಳ ಒಳ್ಳೆ ವಿದ್ಯಾರ್ಥಿ ಶಿಕ್ಷಣ ಕಲಿಯಾಗ ಆಗ್ತದ. ಎಕ್ಸಾಮ್ ಟೈಮಿನಾಗ ಬಹಳಷ್ಟು ನೋಡಿರ್ಬೋದು ನಾವು. ಏನೋ ತಾಳೆ ಚೆಕ್ ಮಾಡತ್ತಾರ, ರೂಮಲ್ ಚೆಕ್ ಮಾಡತ್ತಾರ, ಕಿವಿಗೆ ಚೆಕ್ ಮಾಡತ್ತಾರ, ಕಾಲಿಗೆ ಚೆಕ್ ಮಾಡತ್ತಾರ, ಬಟ್ಟೆ ಚೆಕ್ ಮಾಡತ್ತಾರ, ಏನೇನೋ ಚೆಕ್ ಮಾಡತ್ತಾರ. ಪ್ರತಿಯೊಂದು ಸಣ್ಣ ವಿಷಯ ಕೂಡ ಚೆಕ್ ಮಾಡತ್ತಾರ. ಆದ್ರೆ ಪೇಪರ್ ಲೀಕ್ ಆಗತ್ತಾರ. ಅದೇ ಹೆಂಗ್ ಲೀಕ್ ಆಗೋದು ನಮ್ ಸಂದೇಹ ಬರೋಂಟದ. ಒಳ್ಳೆ ಇಂಟ್ರೆಸ್ಟ್ ಹೋಗ್ಲಕ್ ಸ್ಟಿಕ್ ಅದ, ಬಟ್ ಪೇಪರ್ ಹೊರ ಹೊಂಟ ಅರ್ಥಮತ್ ಅದೇ ಹೊಂಟದ. ಅದು ಭಾರತ ಖಾಲಿ ಇಂಟ್ರೆಸ್ಟ್ ಗಿಟ್ಟೆ ಸ್ಟಿಕ್ ಅದ, ಒಳಗೆ ಹೊರಗೆ ಔಟ್ ಅದಕ್ಕೆ ಸ್ಟಿಕ್ ಇಲ್ಲ ಅಂತ ಕೇಂದ್ರ ಸರ್ಕಾರ ಬಂದು ಸ್ವಲ್ಪ ಅರ್ಥ ಜವಾಬ್ದಾರಿ ತಗೋಬೇಕಲ್ಲ. ಯಾವ ರೀತಿ ಏಟ್ ಸ್ಟಿಕ್ ಮಾತ್ರ ಎಕ್ಸಾಮ್ಕ ವಿದ್ಯಾರ್ಥಿ ಹೋಗ್ಬೇಕು. ಒಂದು ವ್ಯಕ್ತಿ ಸುಮಾರು ನಿಮಿಷ ಆದ್ರೂ ಒಳಗೆ ಬಿಡಲ್ಲ ಅವ್ರಿಗೆ. ವಿದ್ಯಾರ್ಥಿ 1 ನಿಮಿಷ ಸ್ವಲ್ಪ ವೇಟ್ ಆಗ್ಯಾರ ಅಂದ್ರೆ ರಿಬ್ಬಿ ಒಳಗೆ ಬಿಡಂತ ಅಲೋ ಇಲ್ಲ. ಓಟ್ ಸ್ಟಿಕ್ ಮಾಡಿ ಓಟ್ ಎಕ್ಸಾಮ್ ತೋಲತ್ತಾರ. ಅದು ಪೇಪರ್ ಕಾಲಿಡ್ಕೊಂತ ವ್ಯವಸ್ಥೆ ಇಲ್ಲ ನಮ್ ಕೇಂದ್ರ ಸರ್ಕಾರ ಬಂದು. ಯಾವ ಈಟ್ ಸ್ಟಿಕ್ ತಗೊಂಡು ಈಟ್ ಎಕ್ಸಾಮ್ ತಗೊಂಡು ಈ ರಾಜ್ಯದಂತ ಕೇಂದ್ರ ರಾಷ್ಟ್ರದಂತ ಎಕ್ಸಾಮ್ ಮಾಡ್ಲತ್ತಾರ. ಒಂದ್ ಎಕ್ಸಾಮ್ ಪೇಪರ್ ಸ್ಟಿಕ್ ತಗೊಂಡು ಸೇವ್ ಮಾಡಿರೋ ಹೊಂಟ್ರ ಮತ್ತೆ ಕೇಂದ್ರ ಸರ್ಕಾರ ತಗೋತ ಯಾವ ಜವಾಬ್ದಾರಿ? ಇಲ್ಲಿ ಖಾಲಿ ಮತ್ತೇನೆಲ್ಲ ಭ್ರಷ್ಟ ಸರ್ಕಾರ ಚಾಲತ್ತದ. ಎಲ್ಲ ರಾಜ್ಯಗಳು ಭ್ರಷ್ಟ ತುಂಬೋಗ್ಯಾರ. ಯಾರಿಗೇನು ಹಣ ಜವಾಬ್ದಾರಿ ತಗೋತಾ ಇಲ್ಲ. ಶಿಕ್ಷಣದ ವ್ಯವಸ್ಥೆ ತೋಲತ್ತಿಲ್ಲ, ಪ್ರಧಾನಮಂತ್ರಿ ತೋಲತ್ತಿಲ್ಲ, ಯಾರು ತೋಲತ್ತಿಲ್ಲ. ಕೇವಲ ಸರ್ಕಾರ, ರಾಜ್ಯ ಸರ್ಕಾರ ತನ್ನ ರಾಜಕೀಯ ಆಟ ಆಡ್ಕೊತಾಲತ್ತ. ಅಲ್ಲಿ ರಾಜ್ಯದ ಈ ರಾಜ್ಯದ ಎಲೆಕ್ಷನ್ ಮಾಡ್ಕೊತಾಲತ್ತದ, ಟೀಟ್ ಗೆದ್ಕೊತಾಲತ್ತಾರ. ಖಾಲಿ ಯಾರು ರಾಜಕೀಯ ಮಾಡ್ಕೊತಾಲತ್ತಾರ. ಇಲ್ಲಂತ ವ್ಯವಸ್ಥೆ ಯಾವ ವಿದ್ಯಾರ್ಥಿಗಳು ನೋಡ್ತಾ ಇಲ್ಲ, ಯಾವ ಶಿಕ್ಷಣ ವ್ಯವಸ್ಥೆ ನೋಡ್ತಾ ಇಲ್ಲ. ಅಥವಾ ದಯಮಾಡಿ ಕೇಂದ್ರ ಸರ್ಕಾರ, ಕೇಂದ್ರದ ಶಿಕ್ಷಣ ಸಚಿವರು ಈ ಹೊಣೆ ತಗೋಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೆಲಸ ಮಾಡಬೇಕು, ಉಚಿತವಾಗಿ ಕಲಿಸುವಂತ ಕೆಲಸ ಮಾಡಬೇಕು, ಉಚಿತ ಊಟ, ಉಚಿತ ಪರೀಕ್ಷೆ ನೀಡುವಂತ ಕೆಲಸ ಮಾಡ. ಅದಕ್ಕಾಗಿ ನಾ ಎಲ್ಲಾ ಹುಮ್ನಾಬಾದ್ನ ಪ್ರಜ್ಞಾವಂತ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೋತೀನಿ. ಪ್ರಜ್ಞಾವಂತ ತಂದೆ ತಾಯಿ ನಾನು ಮನವಿ ಮಾಡ್ಕೋತೀನಿ. ಪ್ರಜ್ಞಾವಂತ ಎಲ್ಲ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೋತೀನಿ. ಯಾಕಂದ್ರೆ ಈ ಸಣ್ಣ ವಿಷಯ ಅಲ್ಲ, ಈ ಮುಂದಿನ ಮಕ್ಕಳ ಭವಿಷ್ಯದ ವಿಷಯ ಇದೆ. ಅದಕ್ಕೋಸ್ಕರ ನೀವು ಹೆಚ್ಚಿನ ಅನಿಸಿಕೆ ಇಲ್ಲಿ ಬಂದು ಈ ಹೋರಾಟ ಕೈ ಜೋಡಿಸಿದ್ರೆ ಮಾತ್ರ ಕೇಂದ್ರ ಸರ್ಕಾರ ಒಂದು ಚುರುಕು ಮುರಿದಂಗ ಆಗ್ತದ. ಅದಕ್ಕೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟನ ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲ ಮನವಿ ಮಾಡ್ಕೋತೀನಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.